ವೀಕ್ಷಕರೇ, ನಾವಿವತ್ತು ನೋಡ್ತಿರುವ ಮೂವಿ ಈಗಷ್ಟೇ ರಿಲೀಸ್ ಆಗಿರೋ ಜಾನ್ಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಎಂಬ ಮಿಸ್ಟ್ರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಮೇನ್ ಸ್ಟೋರಿ ಏನಂದ್ರೆ, ಈ ಚಿತ್ರದ ಹೀರೋಯಿನ್ ಜಾನ್ಕಿ ಬೆಂಗಳೂರಿನಲ್ಲಿ IT ಕೆಲಸ ಮಾಡ್ತಾ ಇರ್ತಾಳೆ. ಒಂದಿನ ಹಬ್ಬಕ್ಕೆ ಅಂತ ತನ್ನ ಸ್ವಂತ ಊರಾದ ಕೇರಳಗೆ ಬಂದಿರ್ತಾಳೆ. ನಂತರ ತನ್ನ ಫ್ರೆಂಡ್ ಜೊತೆ ಬೇಕರಿಗೆ ತಿಂಡಿ ತಿನ್ಬೇಕು ಅಂತ ಹೋಗಿರ್ತಾಳೆ. ಆಗ ತನ್ನ ಫೋನ್ನ ಅಲ್ಲೇ ಮರೆತು ಬಂದಿದ್ಲು. ಸ್ವಲ್ಪ ಸಮಯದ ಬಳಿ ನೆನಪಾಗಿ ಮತ್ತೆ ಅಲ್ಲಿಗೆ ಫೋನ್ ಹುಡಿಕೊಂಡು ವಾಪಸ್ ಹೋಗ್ತಾಳೆ. ಅಲ್ಲಿ ಒಬ್ಬ ನಿಗೂಢ ವ್ಯಕ್ತಿ ಜಾನ್ಕಿ ಮೇಲೆ ಭೀಕರವಾಗಿ ಅತ್ಯಾಚಾರ ಮಾಡ್ತಾನೆ. ಆದರೆ ಜಾನ್ಕಿಗೆ ಮಾತ್ರ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಯಾರು, ಆ ಸಮಯದಲ್ಲಿ ಏನಾಗಿತ್ತು ಅನ್ನೋದೇ ಸ್ವಲ್ಪನೂ ನೆನಪಿರಲ್ಲ. ಇನ್ನೊಂದು ಕಡೆ ಅವಳ ತಂದೆ ಪೊಲೀಸ್ ಸ್ಟೇಷನ್ ಮುಂದೆನೆ ನಿಗೂಢವಾಗಿ ಸಾವನ್ನಪ್ತಾನೆ. ಈ ಚಿತ್ರದ ಹೀರೋ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂಗೆಲ್ಲ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳು ಸಿಗ್ತಾನೆ ಹೋಗುತ್ತೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ಮುಂದೇನಾಯ್ತು, ಜಾನ್ಕಿಗೆ ಅತ್ಯಾಚಾರ ಮಾಡಿದ್ದಾದ್ರೂ ಯಾರು, ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ನೀವು ಕೊನೆ ತನಕ ನೋಡ್ಲೇಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮುಂದೇನಾಯ್ತು ಅಂತ ನೋಡ್ತಾ ಹೋಗೋಣ. ಚಿತ್ರದ ಮೊದಲನೇ ಸೀನಲ್ಲಿ ಕೇರಳದಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ಜೊತೆಗೆ ಹಾನೆಸ್ಟ್ ಲಾಯರ್ ಆಗಿರೋ ಡೇವಿಡ್ ನ ತೋರಿಸ್ತಾರೆ. ಸದ್ಯ ಡೇವಿಡ್ ಕೇರಳದಲ್ಲಿ ತುಂಬಾನೇ ಸೆನ್ಸಿಟಿವ್ ಕೇಸ್ ಒಂದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಅಷ್ಟಕ್ಕೂ ಈ ಕೇಸ್ ಏನಂದ್ರೆ, ಫ್ರಾನ್ಸಿಸ್ ಎಂಬ ದೊಡ್ಡ ಪೊಲಿಟಿಷಿಯನ್ ವ್ಯಕ್ತಿ ಚರ್ಚ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಆದ್ರೆ ಫ್ರಾನ್ಸಿಸ್ ವಿರುದ್ಧ ಕೇಸ್ ನಡೆಸ್ತಿರೋ ಡೇವಿಡ್ ಮೇಲೆ ಎಲ್ಲಾ ಕಡೆಯಿಂದನೂ ಪ್ರೆಷರ್ ಹಾಕ್ತಾನೆ ಇರ್ತಾರೆ. ಯಾಕಂದ್ರೆ ಈ ಕೇಸ್ ನ ಡೇವಿಡ್ ಯಾವುದೇ ಕಾರಣಕ್ಕೂ ಫ್ರಾನ್ಸಿಸ್ ವಿರುದ್ಧ ವಾದ ಮಾಡಬಾರ್ದು ಅಂತ. ಆದ್ರೆ ಡೇವಿಡ್ ಮಾತ್ರ ಇದ್ಯಾವುದಕ್ಕೂ ಹೆದರಲ್ಲ. ಫ್ರಾನ್ಸಿಸ್ಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಮರುದಿನ ಬೆಳಗ್ಗೆ ಡೇವಿಡ್ ಆ ಕೇಸ್ ಫೈಲ್ ನ ಪೊಲೀಸ್ ಸ್ಟೇಷನ್ ಇಂದ ಈಸ್ಕೋಬೇಕು ಅಂತ ರೆಡಿ ಆಗ್ತಾನೆ. ಡೇವಿಡ್ ಸ್ಟೇಷನ್ಗೆ ಬರ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂಗೆ ಫ್ರಾನ್ಸಿಸ್ ನ ಪಾರ್ಟಿ ಮೆಂಬರ್ಸ್ಗಳು ಸ್ಟೇಷನ್ ಮುಂದೆ ಬಂದು ಗಲಾಟೆ ಮಾಡಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಡೇವಿಡ್ ಈ ಕೇಸ್ ನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತ. ಅವರೆಲ್ಲ ಅಲ್ಲಿ ಜಮಾ ಆಗಿ ಪ್ರೊಟೆಸ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಆಗ ಡೇವಿಡ್ ಕೂಡ ಅಲ್ಲಿಗೆ ಬರ್ತಾನೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಸ್ಟೇಷನ್ಗೆ ಬಂದಿರ್ತಾನೆ. ಆ ವ್ಯಕ್ತಿ ಬ್ಯಾರಿಕೇಡ್ ಇಂದ ಒಳಗೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತಾನೆ. ಆದ್ರೆ ಈತನು ಪ್ರೊಟೆಸ್ಟ್ ಮಾಡಕ್ಕೆ ಬಂದಿರೋನು ಅಂತ ಅಲ್ಲಿದ್ದ ಪೊಲೀಸ್ ಒಬ್ಬ ಇವನನ್ನ ಹಿಂದೆ ತಳ್ತಾನೆ. ಹಾಗೆ ನೋಡ್ತಿದ್ದಂಗೆ ಅಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ತೆಳಗೆ ಬಿದ್ದಿರೋ ವ್ಯಕ್ತಿ ಮೇಲೇನೆ ಅಲ್ಲಿದ್ದ ಜನ ತುಳಿದುಕೊಂಡು ಓಡ್ತಾರೆ. ನಂತರ ಆ ವ್ಯಕ್ತಿಗೆ ತುಂಬಾನೇ ಗಾಯಗಳಾಗಿ ಪ್ರಜ್ಞೆ ತಪ್ಪಿ ಅಲ್ಲಿಯೇ ಬೀಳ್ತಾನೆ. ಸ್ವಲ್ಪ ಸಮಯದ ಬಳಿ ಅವನನ್ನ ನೋಡಿದ ಪೊಲೀಸರು ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಆದ್ರೆ ಆತ ಮಧ್ಯ ರೋಡ್ ನಲ್ಲೇ ಪ್ರಾಣ ಬಿಡ್ತಾನೆ. ಈ ವಿಷಯ ನ್ಯೂಸ್ ಚಾನೆಲ್ಗೆ ಗೊತ್ತಾಗ್ತಿದ್ದಂಗೆ ಇದನ್ನ ಬೇರೆ ತರಾನೇ ಟೆಲಿಕಾಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಬೇಡ ಅಂದ್ರೂ ಕೂಡ ಡೇವಿಡ್ ಸ್ಟೇಷನ್ಗೆ ಬಂದಿರೋದಕ್ಕೆ ಈ ರೀತಿ ಒಬ್ಬ ವ್ಯಕ್ತಿಯ ಸತ್ತು ಹೋದ, ಈ ಸಾವಿಗೆ ಡೇವಿಡ್ನೇ ಕಾರಣ ಅಂತ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ನಂತರ ಈ ಚಿತ್ರದ ಹೀರೋಯಿನ್ ಜಾನ್ಕಿ ಪೊಲೀಸ್ ಸ್ಟೇಷನ್ಗೆನೆ ಬಂದಿರ್ತಾಳೆ. ಆಗ ಟಿವಿಯಲ್ಲಿ ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ತೋರಿಸ್ತಿರೋದನ್ನ ನೋಡಿದ ಜಾನ್ಕಿ ಅಲ್ಲೇ ಮೂರ್ಛೆ ಹೋಗಿ ಬೀಳ್ತಾಳೆ. ಯಾಕಂದ್ರೆ ಸತ್ತಿರುವ ವ್ಯಕ್ತಿ ಬೇರೆ ಯಾರು ಅಲ್ಲ, ಜಾನ್ಕಿಯ ತಂದೆಯಾಗಿದ್ರು. ನಂತರ ಜಾನ್ಕಿಗೂ ಕೂಡ ಅದೇ ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ ಮಾಡ್ತಾರೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಜಾನ್ಕಿ ಬಗ್ಗೆ ವಿಚಾರಣೆ ಮಾಡಕ್ಕೆ ಹಾಸ್ಪಿಟಲ್ಗೆ ಬರ್ತಾನೆ. ಅಲ್ಲಿರೋ ಲೇಡಿ ಡಾಕ್ಟರ್ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾರೆ. ಸರ್, ಸ್ವಲ್ಪ ದಿನಗಳ ಹಿಂದೆ ಜಾನ್ಕಿ ಮೇಲೆ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ. ಇದರ ಬಗ್ಗೆನೇ ಜಾನ್ಕಿ ತಂದೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಬಂದಿದ್ರು. ನೋಡಿದ್ರೆ ಈ ರೀತಿ ಆಗಿ ಹೋಗಿದೆ ಅಂತ ಹೇಳ್ತಾಳೆ. ಈ ಕಡೆ ಜಾನ್ಕಿಗೆ ತನ್ನ ಮೇಲೆ ಆದ ಅತ್ಯಾಚಾರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ತನ್ನ ತಂದೆನ ಕಳ್ಕೊಂಡ ನೋವಲ್ಲಿ ಪೂರ್ತಿ ಡಿಪ್ರೆಷನ್ಗೆ ಹೋಗ್ತಾಳೆ. ಇಲ್ಲಿ ಡೇವಿಡ್ ಮಾತ್ರ ಎಷ್ಟೇ ಪ್ರಾಬ್ಲಮ್ ಆದ್ರೂ ಕೂಡ ತಾನು ತಗೊಂಡಿರೋ ಕೇಸ್ನ ಬಿಡಬಾರ್ದು ಅಂತ ಅನ್ಕೋತಾನೆ. ಆ ಪೊಲಿಟಿಷಿಯನ್ ಫ್ರಾನ್ಸಿಸ್ ನ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಕ್ಕೆ ಶುರು ಮಾಡ್ತಾನೆ. ಸ್ಟೇಷನ್ ಮುಂದೆನೆ ಜಾನ್ಕಿಯ ತಂದೆ ಸತ್ತಿದ್ದ ಕಾರಣ ಈ ಕೇಸ್ ತುಂಬಾ ಹೈಲೈಟ್ ಆಗುತ್ತೆ. ಅದಕ್ಕೆ ಫ್ರಾನ್ಸಿಸ್ ಕೇಸ್ ಸ್ವಲ್ಪ ತಣ್ಣಗಾಗುತ್ತೆ. ನಂತರ ಆ ಇನ್ಸ್ಪೆಕ್ಟರ್ ಜಾನ್ಕಿ ಫ್ರೆಂಡ್ಸ್ ನ ವಿಚಾರಣೆ ಮಾಡ್ತಾನೆ. ಅಲ್ಲಿ ನಮ್ಗೆ ಗೊತ್ತಾಗೋದು ಏನಂದ್ರೆ, ಜಾನ್ಕಿ ಅವಳ ಫ್ರೆಂಡ್ಸ್ ಎಜುಕೇಶನ್ ಮುಗಿದ್ಮೇಲೆ ಕೆಲ್ಸಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತಾರೆ. ಮೂವರಿಗೂ ಒಂದೇ ಕಂಪ್ನಿಯಲ್ಲಿ IT ಕೆಲಸನೂ ಸಿಕ್ಕಿರುತ್ತೆ. ಹೀಗೆ ಮೂವರು ಕೆಲಸ ಮಾಡ್ತಾ ಬೆಂಗಳೂರಿನಲ್ಲಿ ಪಾರ್ಟಿ ಪಬ್ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಇವರ ಟೀಮ್ ಲೀಡರ್ ಕೂಡ ಆಗಿದ್ದ ವೆಂಕಟೇಶ್ ಅನ್ನೋ ಹುಡುಗ ಜಾನ್ಕಿಗೆ ತುಂಬಾ ಕ್ಲೋಸ್ ಆಗಿದ್ದ. ಹೀಗಿರುವಾಗ ತನ್ನ ಊರಲ್ಲಿ ಹಬ್ಬ ಅಂತ ಲೀವ್ ತಗೊಂಡು ಜಾನ್ಕಿ ತನ್ನ ಫ್ರೆಂಡ್ಸ್ ನ ಕರ್ಕೊಂಡು ಊರಿಗೆ ಬಂದಿರ್ತಾಳೆ. ಹಬ್ಬ ಎಲ್ಲ ಮುಗಿದ್ಮೇಲೆ ಅವ್ರ ಫ್ರೆಂಡ್ಸ್ ನ ವಾಪಸ್ ಕಳ್ಸಕ್ಕೆ ಬಸ್ ಸ್ಟಾಪಿಗೆ ಬಂದಿರ್ತಾಳೆ. ಬಸ್ ಇನ್ನು ಲೇಟ್ ಇದ್ದ ಕಾರಣ ಬೇಕರಿಯಲ್ಲಿ ಏನಾದ್ರೂ ತಿನ್ಬೇಕು ಅಂತ ಬರ್ತಾರೆ. ಅಲ್ಲಿ ಜ್ಯೂಸ್ ನ ಆರ್ಡರ್ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಇದೆ ಅಂತ ಜಾನ್ಕಿ ಬೇಕರಿ ಓನರ್ಗೆ ಕಂಪ್ಲೇಂಟ್ ಮಾಡ್ತಾಳೆ.
ಕುಡಿದ ನಶೆಯಲ್ಲಿದ್ದ ಆ ಬೇಕರಿ ಓನರ್ ಟೋನಿ ಜಾನ್ಕಿ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಜಾನ್ಕಿ ಕೈಯಲ್ಲಿದ್ದ ಜ್ಯೂಸ್ನ ಇಸ್ಕೊಂಡು ತಾನೇ ಕುಡಿತಾನೆ. ಮೇಡಮ್, ಜ್ಯೂಸ್ ಚೆನ್ನಾಗೇ ಇದೆಯಲ್ಲ, ಈಗ ಒಂದ್ಸಾರಿ ನೀವು ಟ್ರೈ ಮಾಡಿ, ನಾನು ಕುಡಿದ್ಮೇಲೆ ಇನ್ನೂ ಸ್ವೀಟ್ ಆಗಿರುತ್ತೆ ಅಂತ ಹೇಳ್ತಾ ನಗ್ತಾನೆ. ಅದೇ ಸಮಯಕ್ಕೆ ಟೋನಿಯ ಫ್ರೆಂಡ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಜಾನ್ಕಿಗೆ ಇನ್ನಷ್ಟು ರೇಗಿಸ್ತಾರೆ, ಫ್ಲರ್ಟ್ ಕೂಡ ಮಾಡ್ತಾರೆ. ಇದರಿಂದ ಹೆದರಿಕೊಂಡ ಜಾನ್ಕಿ ಅವಳ ಫ್ರೆಂಡ್ಸ್ ತಕ್ಷಣ ಅಲ್ಲಿಂದ ಹೊರಡ್ತಾರೆ. ಫ್ರೆಂಡ್ಸ್ಗೆ ಬಸ್ ಹತ್ತಿಸಿದ ಮೇಲೆ ಜಾನ್ಕಿಗೆ ತನ್ನ ಫೋನ್ ನೆನಪಾಗುತ್ತೆ. ಅದು ಅವಳ ಹತ್ರ ಇರಲ್ಲ. ಆಗ ಬೇಕರಿಲಿ ಇಟ್ಟಿರೋದು ನೆನಪಾಗಿ ಮತ್ತೆ ಬೇಕರಿಯ ಬಳಿ ಬರ್ತಾಳೆ. ಇನ್ನೂ ಬೇಕರಿ ಓಪನ್ ಇರುತ್ತೆ. ಒಳಗಡೆ ಹೋಗ್ತಾಳೆ, ಯಾರು ಇರಲ್ಲ. ಕೂಗ್ತಾಳೆ, ಯಾರು ಬರಲ್ಲ. ಅಷ್ಟರಲ್ಲಿ ಹಿಂದೆ ಬಂದ ಒಬ್ಬ ವ್ಯಕ್ತಿ ಜಾನ್ಕಿಯ ಮುಖಕ್ಕೆ ಸ್ಪ್ರೇ ಮಾಡ್ತಾನೆ. ಇದಷ್ಟು ಮಾತ್ರ ಜಾನ್ಕಿಗೆ ನೆನಪಿರುತ್ತೆ. ಮುಂದೇನಾಯ್ತು ನೆನಪಿರಲ್ಲ. ಇದನ್ನೆಲ್ಲ ಜಾನ್ಕಿ ಪೊಲೀಸ್ನವ್ರಿಗೆ ಹೇಳ್ತಾಳೆ. ಈ ಕಡೆ ಜಾನ್ಕಿಯ ತಂದೆಗೆ ತಳ್ಳಿರೋ ಪೊಲೀಸ್ನ ತೋರಿಸ್ತಾರೆ. ಈತನ ಹೆಸರು ಫಿರೋಜ್. ಈತ ತಳ್ಳಿರೋದಕ್ಕೆ ಜಾನ್ಕಿ ತಂದೆ ಸತ್ತಿರೋದು ಅಂತ ಇವನ್ನ ಸಸ್ಪೆಂಡ್ ಮಾಡಿರ್ತಾರೆ. ನಂತರ ಪೊಲೀಸ್ನವರು ಆ ಬೇಕರಿ ಓನರ್ ಮತ್ತು ಅವನ ಫ್ರೆಂಡ್ನ ಎಳ್ಕೊಂಡು ಬಂದು ಚೆನ್ನಾಗಿ ಹೊಡಿತಿರ್ತಾರೆ. ಎಷ್ಟೇ ಹೊಡೆದ್ರು ಕೂಡ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತಾನೆ ಅವರು ಹೇಳ್ತಿರ್ತಾರೆ. ಸರ್, ನಾವು ಹೊತ್ತು ಕುಡಿದ ನಶೆಯಲ್ಲಿ ಅವ್ರ ಜೊತೆ ಫ್ಲರ್ಟ್ ಮಾಡಿರೋದೇನೋ ನಿಜ. ಅವರು ಅಲ್ಲಿಂದ ಹೋದ್ಮೇಲೆ ಸುಮಾರು 9:40ಕ್ಕೆ ಬೇಕರಿ ಕ್ಲೋಸ್ ಮಾಡಿ ನಾವು ಅಲ್ಲಿಂದ ಹೋದ್ವಿ ಅಂತ ಹೇಳ್ತಾನೆ. ಆದ್ರೂ ಪೊಲೀಸ್ನವರು ಇವ್ರ ಮೇಲೆ FIR ನ ಫೈಲ್ ಮಾಡ್ತಾರೆ. ಮಾರನೇ ದಿನ ಇವ್ರನ್ನ ಕರ್ಕೊಂಡು ಪೊಲೀಸರು ಬೇಕರಿ ಬಳಿ ಬರ್ತಾರೆ. ಒಳಗಡೆ ಬಂದು ಸರ್ಚ್ ಮಾಡಿದಾಗ ಸ್ಪ್ರೇ ಮಾಡಿರೋ ಬಾಟಲ್ ಸಿಗುತ್ತೆ. ನಂತರ ಸೀನ್ನಲ್ಲಿ 2 ದಿನಗಳ ನಂತರ ಕೋರ್ಟ್ನಲ್ಲಿ ಜಾನ್ಕಿ ಪರ ವಾದ ಮಾಡ್ತಿರೋ ವಕೀಲನನ್ನ ತೋರಿಸ್ತಾರೆ. ಎಲ್ಲ ಎವಿಡೆನ್ಸ್ ನ ಕೋರ್ಟ್ ಮುಂದೆ ಇಟ್ಟು ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಲಾಯರ್ ಡೇವಿಡ್ ಕೂಡ ಅಲ್ಲಿಗೆ ಬರ್ತಾನೆ. ಯಾಕಂದ್ರೆ ಬೇಕರಿಯ ಓನರ್ ಟೋನಿ ಡೇವಿಡ್ ನ ರಿಲೇಟಿವ್ ಆಗಿದ್ದ. ಅದಕ್ಕೆ ಡೇವಿಡ್ ಟೋನಿಯ ಪರ ವಾದ ಮಾಡಕ್ಕೆ ಬಂದಿರ್ತಾನೆ. ಯುವರ್ ಆನರ್, ಜಾನ್ಕಿ ಆ ದಿನ ಜ್ಯೂಸ್ ಕುಡಿದು ಹೋದ ನಂತರ ಮತ್ತೆ ವಾಪಸ್ ಬೇಕರಿಯ ಬಳಿ ಬಂದೇ ಇಲ್ಲ. ಅಷ್ಟಕ್ಕೂ ಆ ದಿನ ಜಾನ್ಕಿ ತನ್ನ ಫೋನ್ ಕಳ್ಕೊಂಡೇ ಇಲ್ಲ ಅಂತ ಹೇಳ್ತಾನೆ. ನಂತರ ಅವನ ಬಳಿ ಇದ್ದ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ನ ಕೋರ್ಟ್ಗೆ ತೋರಿಸ್ತಾನೆ. ಅದೇನಂದ್ರೆ ಆ ಬೇಕರಿಯ CCTV ಫುಟೇಜ್ ಆಗಿತ್ತು. ಅದರಲ್ಲಿ ಬೇಕರಿಯ ಒಳಗೆ ಜಾನ್ಕಿ ಅವರ ಫ್ರೆಂಡ್ಸ್ ಬಂದಿರೋದು ರೆಕಾರ್ಡ್ ಆಗಿತ್ತು. ಅಲ್ಲಿಂದ ಅವ್ರು ಹೋದ್ಮೇಲೆ ಆ ಅಂಗಡಿಯ ಓನರ್ ಟೋನಿ ಸುಮಾರು 9:40ಕ್ಕೆ ಕ್ಲೋಸ್ ಮಾಡಿರ್ತಾನೆ. ಇದಾದ್ಮೇಲೆ ಮತ್ತೆ ಆ ಬೇಕರಿ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿರುತ್ತೆ. ಆದ್ರೆ ಜಾನ್ಕಿ ಹೇಳೋ ಪ್ರಕಾರ ನಾವು ಅಲ್ಲಿಂದ ಹೋದ್ಮೇಲೆ ಮತ್ತೆ ಸುಮಾರು 10 ಗಂಟೆಗೆ ರಿಟರ್ನ್ ನಾನು ಬಂದಿದ್ದೆ, ಬೇಕರಿ ಕೂಡ ಓಪನ್ ಆಗಿನೇ ಇತ್ತು, ನನ್ನ ನಂಬಿ ಅಂತ ವಾದ ಮಾಡ್ತಿರ್ತಾಳೆ. ಆದ್ರೆ ಜಾನ್ಕಿ ಹೇಳೋ ಪ್ರಕಾರ ಅವಳು ಮತ್ತೆ ವಾಪಸ್ ಬಂದಿರೋ ಯಾವುದೇ ರೆಕಾರ್ಡ್ ಇರಲ್ಲ. ಅಂದ್ರೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ CCTV ಫುಟೇಜ್ ಇಂದ ಪ್ರೂವ್ ಆಗುತ್ತೆ. ಮೈಲಾಡ್, ಜಾನ್ಕಿ ಈ ರೀತಿ ಸುಳ್ಳು ಹೇಳಕ್ಕೂ ಒಂದು ಬಲವಾದ ಕಾರಣ ಇದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋ ಜಾನ್ಕಿ ತನ್ನ ಟೀಮ್ ಲೀಡರ್ ಆಗಿದ್ದ ವೆಂಕಟ್ ಎಂಬ ಹುಡುಗನ್ನ ಲವ್ ಮಾಡ್ತಿದ್ದಾಳೆ. ಅವನ ಜೊತೆ ಫಿಸಿಕಲಿ ಇಂಟಿಮೇಟ್ ಆಗಿದ್ರಿಂದ ಜಾನ್ಕಿ ಈಗ ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ. ಜಾನ್ಕಿ ಮೊಬೈಲ್ನ ನಾವು ಚೆಕ್ ಮಾಡಿದ್ವಿ. ಗೂಗಲ್ನಲ್ಲಿ ಹೌ ಟು ಅವಾಯ್ಡ್ ಪ್ರೆಗ್ನೆನ್ಸಿ ಅಂತ ಪದೇ ಪದೇ ಸರ್ಚ್ ಮಾಡಿದ್ದಾಳೆ. ಜೊತೆಗೆ ಬೆಂಗಳೂರಲ್ಲಿ ಒಬ್ಬ ಲೇಡಿ ಡಾಕ್ಟರ್ಗೆ ಮೀಟ್ ಮಾಡಿದ್ದಾಳೆ. ಅಬೋಷನ್ ಬಗ್ಗೆ ಚರ್ಚೆ ಮಾಡಿರೋ ರಿಪೋರ್ಟ್ ಕೂಡ ಇದೆ ಅಂತ ಅದನ್ನ ಕೋರ್ಟ್ಗೆ ತೋರಿಸ್ತಾನೆ. ಯುವರ್ ಆನರ್, ಜಾನ್ಕಿ ಪ್ರೆಗ್ನೆಂಟ್ ಆಗಿರೋದು ಅವ್ರ ತಂದೆಗೆ ಗೊತ್ತಾಗ್ತಿದ್ದಂಗೆ ಜಾನ್ಕಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಸುಳ್ಳು ಹೇಳಿ ಈ ರೀತಿಯ ಡ್ರಾಮಾ ಮಾಡ್ತಿದ್ದಾಳೆ. ಅತ್ಯಾಚಾರ ಆಗಿರೋಕೆ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಡೇವಿಡ್ ಹೇಳ್ತಾನೆ. ಡೇವಿಡ್ ಹೇಳಿರೋದನ್ನ ಕೇಳಿದ್ದ ಜಾನ್ಕಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಯುವರ್ ಆನರ್, ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನ್ನ ನಂಬಿ ಅಂತ ಹೇಳ್ತಾ ಜಾನ್ಕಿ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ತಕ್ಷಣ ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಈ ಕಡೆ ಜಡ್ಜ್ ಅತ್ಯಾಚಾರ ಆಗಿರೋದಕ್ಕೆ ಯಾವುದೇ ನಿಖರ ಸಾಕ್ಷಿಗಳಿಲ್ಲ ಅಂತ ಹೇಳಿ ಈ ಕೇಸ್ನ ಅವರು ಡಿಸ್ಮಿಸ್ ಮಾಡ್ತಾರೆ. ಕೋರ್ಟ್ಗೆನೆ ಸುಳ್ಳು ಹೇಳಿರೋ ಜಾನ್ಕಿ ಮೇಲೆ ದಂಡ ವಿಧಿಸ್ತಾರೆ. ಈ ಕೇಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಇದಾದ್ಮೇಲೆ ಜಾನ್ಕಿ ತನಗೆ ಕಡೆಗೂ ನ್ಯಾಯ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಾಗ್ತಾಳೆ. ಜಾನ್ಕಿ ಕಷ್ಟ ನೋಡ್ಲಾರ್ದೆ ಅವಳ ಫ್ರೆಂಡ್ಸ್ ಅವಳನ್ನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಸ್ವಲ್ಪ ದಿನಗಳ ನಂತರ ಜಾನ್ಕಿ ತಂದೆಗೆ ತಳ್ಳಿದ್ದ ಪೊಲೀಸ್ ಜಾನ್ಕಿಯ ಬಳಿ ಕ್ಷಮೆ ಕೇಳಬೇಕು ಅಂತ ಅಲ್ಲಿಗೆ ಬಂದಿರ್ತಾನೆ. ಆದ್ರೆ ಜಾನ್ಕಿ ಅವನ ಮುಖಾನು ನೋಡಲ್ಲ, ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಜಾನ್ಕಿಯ ಫ್ರೆಂಡ್ಸ್ ಅವಳನ್ನ ಸಮಾಧಾನ ಮಾಡ್ತಾರೆ. ಅವನು ಕೇರಳದಿಂದ ಸ್ವಾರಿ ಕೇಳಕ್ಕೆ ಇಲ್ಲಿಗೆ ಬಂದಿದ್ದಾನೆ, ಒಂದು ಸಾರಿ ಮಾತಾಡು ಅಂತ ಫೋರ್ಸ್ ಮಾಡ್ತಾರೆ. ಅದಕ್ಕೆ ಜಾನ್ಕಿ ಒಪ್ಕೋತಾಳೆ. ನಂತರ ಅವನನ್ನ ಕಾಲ್ ಮಾಡಿ ಕರೆಸ್ತಾರೆ. ಮೇಡಮ್, ನಾನು ಬೇಕಂತಲೇ ನಿಮ್ ತಂದೆನ ತಳ್ಳಿಲ್ಲ. ಅವತ್ತು ಸ್ಟೇಷನ್ ಮುಂದೆ ತುಂಬಾ ಜನ ಬಂದು ಗಲಾಟೆ ಮಾಡ್ತಿದ್ರು. ನಿಮ್ ತಂದೆನೂ ಗಲಾಟೆ ಮಾಡಕ್ಕೆ ಬಂದಿರೋದು ಅಂತ ಅನ್ಕೊಂಡೆ. ಸ್ವಲ್ಪ ಹಿಂದಕ್ಕೆ ತಳ್ಳಿದ್ದೆ ಅಷ್ಟೇ. ಅಷ್ಟರಲ್ಲಿ ಹೀಗಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಬೇಡ್ಕೋತಾನೆ. ಈಗ ನಿಮ್ ತಂದೆ ಪ್ರಾಣ ಮತ್ತೆ ನಾನು ತಂದು ಕೊಡಕ್ಕಂತೂ ಆಗಲ್ಲ.
ಆದರೆ ನಿಮಗೆ ಆಗಿರೋ ಈ ಅನ್ಯಾಯಕ್ಕೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ನಿಮ್ಮ ಕೇಸ್ನ ಮತ್ತೆ ರೀಓಪನ್ ಮಾಡೋಣ. ಆಗ ಜಾನಕಿ ಇವಾಗಾದರೂ ನನಗೆ ನ್ಯಾಯ ಸಿಗ್ಬೋದು ಅಂತ ಸ್ವಲ್ಪ ಸಮಾಧಾನ ಆಗ್ತಾಳೆ. ನಂತರ ಜಾನಕಿ ಮೊದಲಿಂದಾನು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಇದನ್ನೆಲ್ಲ ಕೇಳಿದ ಮೇಲೆ ಫಿರೋಜ್ ನೇರವಾಗಿ ಆ ಬೇಕರಿ ಬಳಿ ಹೋಗಿ ಆ ಬೇಕರಿ ಓನರ್ ಟೋನಿಯ ಬಗ್ಗೆನೂ ವಿಚಾರಿಸ್ತಾನೆ. ಸುತ್ತಮುತ್ತಲಿನ ಜನ ಟೋನಿ ಒಳ್ಳೆ ವ್ಯಕ್ತಿಯೇ ಅಂತ ಹೇಳ್ತಾರೆ. ಇದಾದ್ಮೇಲೆ ಫಿರೋಜ್ ಜಾನಕಿಯ ಟೀಮ್ ಲೀಡರ್ ಆಗಿದ್ದ ವೆಂಕಟ್ನ ಮೀಟ್ ಮಾಡ್ತಾನೆ. ಸ್ನೇಹಿತರೆ, ಜಾನಕಿಗೆ ಇಷ್ಟೆಲ್ಲ ತೊಂದರೆ ಆಗಿದ್ರು ಕೂಡ ವೆಂಕಟ್ ಒಂದು ಬಾರಿ ಆದ್ರೂ ಜಾನಕಿಗೆ ಮೀಟ್ ಮಾಡೋಕ್ಕೂ ಟ್ರೈ ಮಾಡಿರಲ್ಲ, ಫೋನ್ ಕೂಡ ಮಾಡಿರಲ್ಲ. ಫಿರೋಜ್ ಇದನ್ನ ವೆಂಕಟ್ಗೆ ಕೇಳ್ತಾನೆ. ಸರ್, ನನ್ನ ಕಂಪ್ನಿ ಕೆಲ್ಸದ ಮೇಲೆ ಸ್ವಲ್ಪ ದಿನ ಅಮೆರಿಕಾಗೆ ಹೋಗಿದ್ದೆ, ಈಗ ಅಷ್ಟೇ ಬಂದೆ. ನಾನು ಇವಾಗ ಹೋಗಿ ಕೇಳಿದ್ರೆ ಜಾನಕಿಗೆ ಬೇಜಾರಾಗುತ್ತೆ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ಲಾರ್ದೆ ಸುಮ್ಮನೆ ಇದೀನಿ ಅಂತ ಹೇಳ್ತಾನೆ. ವೆಂಕಟ್ ಹೇಳಿರೋದು ಕೇಳಿ ಫಿರೋಜ್ಗೆ ವೆಂಕಟ್ ಮೇಲೆ ಸ್ವಲ್ಪ ಅನುಮಾನನೂ ಬರುತ್ತೆ. ನಂತರ ಬೇಕರಿಯ ಸುತ್ತಮುತ್ತಲಿನ CCTV ಫುಟೇಜ್ನ ಚೆಕ್ ಮಾಡ್ತಾನೆ. ಘಟನೆ ನಡೆದಿರೋ ದಿನ ಸುಮಾರು 10 ಗಂಟೆಗೆ ವೆಂಕಟ್ ಕೂಡ ಅದೇ ಬೇಕರಿಯ ಬಳಿ ಬಂದಿರ್ತಾನೆ. ಇದು ಆ CCTV ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿತ್ತು. ಇದನ್ನ ನೋಡಿದ ಫಿರೋಜ್ಗೆ ಇನ್ನೂ ಅನುಮಾನ ಜಾಸ್ತಿ ಆಗುತ್ತೆ. ತಕ್ಷಣ ತನ್ನ ಫ್ರೆಂಡ್ ಜೊತೆ ವೆಂಕಟ್ನ ಹುಡಿಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾನೆ. ಫಿರೋಜ್ನ ನೋಡ್ತಿದ್ದಾಗ ವೆಂಕಟ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಆದರೂ ಬಿಡೋದ ಫಿರೋಜ್ ಅವನ್ನ ಚೇಸ್ ಮಾಡಿ ಹಿಡಿತಾನೆ. ವೆಂಕಟ್ನ ಚೆನ್ನಾಗಿ ಹೊಡೆದು ಒಂದು ರೂಮ್ನಲ್ಲಿ ತಂದು ಕೂಡಿ ಹಾಕ್ತಾನೆ. ಅಲ್ಲಿಗೆ ಜಾನಕಿ ಕೂಡ ಬರ್ತಾಳೆ. ತುಂಬಾ ಕೋಪದಲ್ಲಿದ್ದ ಜಾನಕಿ ವೆಂಕಟ್ ಕಪಾಳಕ್ಕೆ ಒಂದು ಹೊಡಿತಾಳೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮಾರನೇ ದಿನ ಜಾನಕಿ ಹಾಗೂ ಫಿರೋಜ್ ಜಾನಕಿ ಕಂಪ್ಲೇಂಟ್ ಕೊಟ್ಟಿರುವ ಸ್ಟೇಷನ್ಗೆ ಬಂದಿರ್ತಾರೆ. ಆ ರಾತ್ರಿಯ CCTV ಫುಟೇಜ್ ಇನ್ನೊಂದು ಸಾರಿ ನಾನು ನೋಡ್ಬೇಕು, ಸ್ವಲ್ಪ ತೋರಿಸ್ತೀರಾ ಅಂತ ಫಿರೋಜ್ ಕೇಳ್ತಾನೆ. ಆಗ ಆ ಇನ್ಸ್ಪೆಕ್ಟರ್, ಫಿರೋಜ್, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈಗಾಗಲೇ ಕೋರ್ಟಲ್ಲಿ ಈ ಕೇಸ್ ಡಿಸ್ಮಿಸ್ ಆಗಿದೆ. ಅಷ್ಟಕ್ಕೂ ಈ ಹುಡುಗಿ ಅತ್ಯಾಚಾರ ಆಗಿದೆ ಅಂತ ನಾಟಕ ಮಾಡಿರೋದು ಇಡೀ ಕೇರಳಗೆ ಗೊತ್ತು. ಏನಮ್ಮ, ಈ ಸಸ್ಪೆಂಡ್ ಆಗಿರುವ ಕಾನ್ಸ್ಟೇಬಲ್ನ ಕರ್ಕೊಂಡು ನ್ಯಾಯ ಸಿಗುತ್ತೆ ಅಂತ ಓಡಾಡ್ತಿದೆ ಅಲ್ಲ, ನಿಂಗೂ ಬುದ್ಧಿ ಇಲ್ವಾ? ನಾನು ಯಾವುದೇ ಫುಟೇಜ್ನ ತೋರ್ಸಲ್ಲ ಅಂತ ಅವರಿಗೆ ಬೈದು ಅಲ್ಲಿಂದ ಕಳಿಸ್ತಾನೆ. ಇದರಿಂದ ಬೇಜಾರಾಗಿ ಜಾನಕಿ ಅಲ್ಲಿಂದ ಅಳ್ತಾನೆ ಸ್ಟೇಷನ್ ಹೊರಗಡೆ ಬರ್ತಾಳೆ. ಅದೇ ಸಮಯಕ್ಕೆ ಡೇವಿಡ್ ಯಾವುದೋ ಕೆಲ್ಸದ ಮೇಲೆ ಅದೇ ಸ್ಟೇಷನ್ಗೆ ಬಂದಿರ್ತಾನೆ. ಜಾನಕಿ ಅಳೋದನ್ನ ನೋಡಿ ಡೇವಿಡ್ ಒಳಗಡೆ ಬಂದು ವಿಚಾರಿಸ್ತಾನೆ. ಆಗ ಆ ಇನ್ಸ್ಪೆಕ್ಟರ್ ಹೇಳ್ತಾನೆ, ಜಾನಕಿ ಮತ್ತು ಫಿರೋಜ್ ಮತ್ತೆ ಕೇಸ್ನ ರೀಓಪನ್ ಮಾಡ್ತಿದ್ದಾರೆ. ಅದಕ್ಕೆ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿರೋ CCTV ಫುಟೇಜ್ನ ಕೇಳ್ತಾ ಇದ್ರು, ಅದಕ್ಕೆ ನಾನು ಬೈದು ಕಳಿಸ್ದೆ ಅಂತ ಹೇಳ್ತಾನೆ. ನಂತರ ಡೇವಿಡ್ ತನ್ನ ಮನೆಗೆ ಬಂದು ಜಾನಕಿಯ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ತಾನೆ. ಆ ದಿನ ಕೋರ್ಟ್ ಅಲ್ಲಿ ನಡೆದಿರೋದನ್ನ ನೆನ್ಪು ಮಾಡ್ಕೋತಾನೆ. ಕೋರ್ಟ್ ಅಲ್ಲಿ ಜಾನಕಿ ತನ್ನ ಮೇಲೆ ನಿಜವಾಗ್ಲೂ ಅತ್ಯಾಚಾರ ಆಗಿದೆ ಅಂತ ಪದೇ ಪದೇ ಹೇಳ್ತಾ ಇದ್ಲು. ನಾನೇ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ಲಾರ್ದೆ ಜಾನಕಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಿಬಿಟ್ನ. ಈ ರೀತಿಯ ಯೋಚನೆಗಳು ಡೇವಿಡ್ ತಲೆಯಲ್ಲಿ ಬರ್ತಾ ಇದ್ವು. ನಂತರ ಫಿರೋಜ್ನ ಮೀಟ್ ಮಾಡಿ ಆ ದಿನ ಏನ್ ನಡೀತು ಅಂತ ಕೇಳಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಟೋನಿ ಬೇಕರಿ ಪಕ್ಕದಲ್ಲಿದ್ದ ಅಂಗಡಿಯಿಂದ ಒಂದು CCTV ಫುಟೇಜ್ ಡೇವಿಡ್ ಕೈಗೆ ಸಿಗುತ್ತೆ. ಅದರಲ್ಲಿ ನೋಡಿದ್ರೆ ಟೋನಿ ಹೇಳಿದ ಹಾಗೆ ಆ ದಿನ 9:40ಕ್ಕೆ ಬೇಕರಿ ಕ್ಲೋಸ್ ಮಾಡಿ ಟೋನಿ ಮನೆಗೆ ಹೋಗಿರ್ತಾನೆ. ಸ್ವಲ್ಪ ಸಮಯದ ಬಳಿ ಬೇಕರಿ ಮುಂದೆ ಇರೋ ರಸ್ತೆಯಲ್ಲಿ ಕಾರ್ ಒಂದು ಹೋಗ್ತಾ ಇತ್ತು. ಸ್ವಲ್ಪ ಸೂಕ್ಷ್ಮವಾಗಿ ಡೇವಿಡ್ ನೋಡ್ತಾನೆ. ಆ ಕಾರಿನ ಮಿರರ್ ಅಲ್ಲಿ ಬೇಕರಿಯ ಸೆಟರ್ ಅರ್ಧ ಓಪನ್ ಆಗಿರೋದು ಕಾಣ್ತಿರುತ್ತೆ. ಇದನ್ನ ನೋಡಿದ ಡೇವಿಡ್ಗೆ ಒಂದೇ ಸರಿ ಶಾಕ್ ಆಗಿಬಿಡುತ್ತೆ. ಅಂದ್ರೆ ಜಾನಕಿ ಹೇಳ್ತಿರೋದೇ ನಿಜ ಅಂತ ಡೇವಿಡ್ಗೂ ಅರ್ಥ ಆಗುತ್ತೆ. ಛೇ, ಎಂತ ಕೆಲ್ಸ ಆಗೋಯ್ತು, ಆ ಹುಡುಗಿಗೆ ನಾನೇ ಅನ್ಯಾಯ ಮಾಡಿದ್ನಲ್ಲ ಅಂತ ಡೇವಿಡ್ಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಡೇವಿಡ್ನೇ ಈ ಹಿಂದೆ ಜಾನಕಿ ವಿರುದ್ಧ ವಾದ ಮಾಡಿರೋ ಕಾರಣ ಈಗ ಜಾನಕಿಯ ಪರ ವಾದ ಮಾಡಕ್ಕೆ ಸಾಧ್ಯ ಆಗಲ್ಲ. ಆದ್ರೂ ಈ ಬಾರಿ ಹೇಗಾದ್ರೂ ಮಾಡಿ ಜಾನಕಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಡೇವಿಡ್ ನಿರ್ಧಾರ ಮಾಡ್ತಾನೆ. ಅದಕ್ಕೆ ತನ್ನ ಮಗಳಾದ ಲಾಯರ್ ಲೆಸ್ಸಿಗೆ ಈ ಕೇಸ್ನ ವಾದ ಮಾಡಕ್ ಹೇಳ್ತಾನೆ. ಮತ್ತೆ ಈ ಕೇಸ್ ರೀಓಪನ್ ಆಗಿ ಹೈಕೋರ್ಟ್ ಅಲ್ಲಿ ಹೇರಿಂಗ್ಗೆ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನಮ್ಗೆ ಗೊತ್ತಾಗೋದೇನಂದ್ರೆ ಜಾನಕಿ ಪ್ರೆಗ್ನೆಂಟ್ ಆಗಿ ಈಗ 7 ತಿಂಗಳು ಆಗಿರುತ್ತೆ. ಆಗ ಜಾನಕಿ ಮಾತಾಡ್ತಾಳೆ, ಯುವರ್ ಆನರ್, ಈ ಮಗು ನನ್ನದಲ್ಲ. ಈ ಮಗುವಿಗೆ ತಾಯಿ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ವೇಳೆ ಈ ಮಗುವಿಗೆ ನಾನೇ ಜನ್ಮ ನೀಡಿದರೂ ಕೂಡ ಸರ್ಕಾರನೇ ಈ ಮಗುಗೆ ಮುಂದೆ ಜವಾಬ್ದಾರಿ ತಗೊಳ್ಬೇಕು ಅಂತ ಜಾನಕಿ ಹೇಳ್ತಾಳೆ. ನಂತರ ಡೇವಿಡ್ ಮಗಳು ವೆಂಕಟ್ನ ಕಟ್ಕಟೆಯಲ್ಲಿ ತಂದು ನಿಲ್ಲಿಸ್ತಾಳೆ. ಇಲ್ಲಿ ನಮ್ಗೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ವೆಂಕಟ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಹೊಸಬ್ರು ಯಾರಾದ್ರೂ ತನ್ನ ಟೀಮ್ಗೆ ಜಾಯ್ನ್ ಆಗಿದ್ರೆ ಅವರ ಫೋನ್ ನಲ್ಲಿ ಸ್ಪೈ ಆಪ್ ನ ಅವರಿಗೆ ಗೊತ್ತಿಲ್ದಂಗೆ ಇನ್ಸ್ಟಾಲ್ ಮಾಡ್ತಿದ್ದ.
ಇದರಿಂದ ಅವರ ಪ್ರೈವೇಟ್ ಫೋಟೋಸ್ಗಳು ಅವರಿಗೆ ಗೊತ್ತಿಲ್ದಂಗೆ ಇವನ ಲ್ಯಾಪ್ಟಾಪ್ಗೆ ಸೆಂಡ್ ಆಗ್ತಾ ಇರ್ತವೆ. ಇವನ ಫೋನ್ ಚೆಕ್ ಮಾಡಿದಾಗ ಅವರ ಕಂಪನಿಲಿದ್ದ ಸುಮಾರು ಹುಡುಗಿಯರು ಸ್ನಾನ ಮಾಡ್ತಿರೋ ವಿಡಿಯೋಸ್ಗಳಿರುತ್ತೆ. ಜೊತೆಗೆ ಆ ದಿನ ಜಾನ್ಕಿ ಮೇಲೆ ಅತ್ಯಾಚಾರ ನಡೆದಿತ್ತಲ್ವಾ, ಆ ಫೋಟೋಸ್ ಕೂಡ ಇವನ ಬಳಿ ಬಂದಿರುತ್ತೆ. ವೆಂಕಟ್ಗೆ ಜಾನ್ಕಿಯ ಅತ್ಯಾಚಾರ ಮಾಡಿದ್ದು ಯಾರು ಅಂತಾನು ಮೊದಲೇ ಗೊತ್ತಾಗಿರುತ್ತೆ. ಆದ್ರೂ ಈತ ಸುಮ್ಮನೆ ಇರ್ತಾನೆ. ಈಗ ಜಾನ್ಕಿಯ ಮೇಲೆ ಅತ್ಯಾಚಾರ ಮಾಡಿರೋದು ಯಾರು ಅಂತಾನು ಗೊತ್ತಾಗಿರುತ್ತೆ. ಅದು ಕೂಡ ವೆಂಕಟ್ನ ಮೊಬೈಲಿಂದಾನೆ. ಆತ ಟೋನಿ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ನಾರ್ತ್ ಇಂಡಿಯನ್ ಹುಡುಗ. ಆ ದಿನ ಟೋನಿ ಬೇಕರಿಯನ್ನ 9:40ಕ್ಕೆ ಕ್ಲೋಸ್ ಮಾಡಿ ಹೋಗಿರ್ತಾನೆ. ನಂತರ ಈ ವ್ಯಕ್ತಿ ಮತ್ತೆ ಅರ್ಧ ಸ್ವೆಟರ್ ಓಪನ್ ಮಾಡಿರ್ತಾನೆ. ಒಳಗೆ ಇದ್ದ ಕ್ಯಾಮ್ರಾನ ಕೂಡ ಆ ಕಡೆ ತಿರುಗಿಸಿರ್ತಾನೆ. ಯಾಕಂದ್ರೆ ಇವನ ಕೈಗೆ ಜಾನ್ಕಿಯ ಫೋನ್ ಸಿಕ್ಕಿರುತ್ತೆ. ಅದಕ್ಕೆ ಈತ ಗೆಸ್ ಮಾಡ್ತಾನೆ, ಫೋನ್ ಹುಡಿಕೊಂಡು ಜಾನಕಿ ಇಲ್ಲಿಗೆ ಖಂಡಿತವಾಗಿಯೂ ಬರ್ತಾಳೆ ಅಂತ. ಅದಕ್ಕೆ ಈ ರೀತಿ ಪ್ಲಾನ್ ಮಾಡಿಕೊಂಡು ಕಾಯ್ತಾ ಇದ್ದ. ಅದೇ ಪ್ರಕಾರ ಸ್ವಲ್ಪ ಸಮಯದ ನಂತರ ಜಾನ್ಕಿನೂ ಬಂದಿರ್ತಾಳೆ. ಬೇಕರಿ ಓಪನ್ ಇದೆ ಅಂತ ಹಾಗೆ ಒಳಗೆ ಹೋಗ್ತಾಳೆ. ತಕ್ಷಣ ಹಿಂದೆಯಿಂದ ಬಂದ ಈ ವ್ಯಕ್ತಿ ಜಾನ್ಕಿ ಮುಖಕ್ಕೆ ಸ್ಪ್ರೇ ಮಾಡ್ತಾನೆ. ನಂತರ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳ ಗಾಡಿನ ಊರು ಹೊರಗೆ ಬಿಟ್ಟು ಬಂದಿದ್ದ. ಈಗ ಈತ ಎಲ್ಲಿದ್ದಾನೆ ಅಂತ ನೋಡಿದ್ರೆ ತನ್ನ ಸ್ವಂತ ಊರಿಗೆ ಹೋಗಿರ್ತಾನೆ. ಇವನನ್ನ ಹುಡಿಕೊಂಡು ಪೊಲೀಸ್ ಹಾಗೂ ಡೇವಿಡ್ ಕೂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ದೊಡ್ಡ ಜಾತ್ರೆನೇ ನಡೆದಿರುತ್ತೆ. ಈ ಹುಡುಗ ಹೆಂಗಸರ ರೀತಿ ವೇಷ ಹಾಕೊಂಡು ಬಚ್ಚಿಕೊಂಡಿರ್ತಾನೆ. ಪೊಲೀಸರು ಇವನನ್ನ ಹಿಡಿಯೋಕೆ ಹೋದ್ರೆ ಅವರಿಗೆ ಈತ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಡೇವಿಡ್ ಇವನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ. ನಂತರ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಕೋರ್ಟ್ ಅಲ್ಲಿ ನಡೀತಿರೋ ಜಾನ್ಕಿ ಕೇಸ್ನ ತೋರಿಸ್ತಾರೆ. ಅಂದ್ರೆ ನಾರ್ತ್ ಇಂಡಿಯನ್ ಹುಡುಗನೇ ಅತ್ಯಾಚಾರ ಮಾಡಿರೋದು ಅಂತ ಈಗ ಕನ್ಫರ್ಮ್ ಆಗುತ್ತೆ. ಆದ್ರೆ ಜಡ್ಜ್ ಜಾನ್ಕಿಗೆ ಹುಟ್ಟೋ ಮಗುವಿಗೆ ಸರ್ಕಾರ ಮುಂದೆ ರಕ್ಷಣೆ ಕೊಡಕ್ಕಾಗಲ್ಲ ಅಂತ ಹೇಳುತ್ತೆ. ಇದನ್ನ ಕೇಳಿದ ಡೇವಿಡ್ ತಾನೇ ವಾದ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯುವರ್ ಆನರ್, ಜಾನ್ಕಿ ಪ್ರೆಗ್ನೆಂಟ್ ಆಗಿರೋದು ಈಕೆಯ ಪರ್ಮಿಷನ್ ಇಲ್ದೇನೆ. ಇದರಲ್ಲಿ ಜಾನ್ಕಿಯ ಒಂದಷ್ಟು ತಪ್ಪಿಲ್ಲ. ಕಳೆದ ಬಾರಿ ಜಾನ್ಕಿಗೆ ನ್ಯಾಯ ಕೊಡ್ಸಕ್ಕೆ ನಮ್ ಲಾ ಸಿಸ್ಟಮ್ ಫೇಲ್ ಆಗಿದೆ. ಅವಾಗ್ಲೇನೆ ಅವಳಿಗೆ ನ್ಯಾಯ ಸಿಕ್ಕಿದ್ರೆ ಅಬೋಷನ್ ಕೂಡ ಮಾಡಿಸ್ಬೋದಾಗಿತ್ತು. ಈಗ ಜಾನ್ಕಿಗೆ ಹುಟ್ಟೋ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಮ್ ರಾಜ್ಯ ಸರ್ಕಾರನೇ ತಗೊಳ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ವಾದ ಮಾಡ್ತಾನೆ. ಹೀಗೆ ಎರಡು ಕಡೆ ವಾದ ಕೇಳಿದ ಮೇಲೆ ಜಡ್ಜ್ಗಳು ಜಾನ್ಕಿಗೆ ಹುಟ್ಟೋ ಮಗುವಿನ ಪೂರ್ತಿ ಜವಾಬ್ದಾರಿನ ಸ್ಟೇಟ್ ಗೌರ್ಮೆಂಟ್ನೇ ತಗೊಳ್ಬೇಕು ಅಂತ ತೀರ್ಪು ನೀಡುತ್ತೆ. ಡೇವಿಡ್ ಜಾನ್ಕಿಗೆ ನ್ಯಾಯ ಕೊಡಿಸೋ ಜೊತೆಗೆ ಆ ನಾರ್ತ್ ಇಂಡಿಯನ್ ಹುಡುಗನ್ನ ಕಠಿಣ ಶಿಕ್ಷೆ ಕೂಡ ಕೊಡಿಸ್ತಾನೆ. ನಂತರ ಸೀನಲ್ಲಿ ಸಸ್ಪೆಂಡ್ ಆಗಿದ್ದ ಫಿರೋಜ್ನ ತೋರಿಸ್ತಾರೆ. ಈಗ ಈತ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಿರೋದು ನೋಡ್ತೀವಿ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ಮೂವಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಸಿಗೋಣ ಇನ್ನೊಂದು ಹೊಸ ಮೂವಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.